ಓಂ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತಿಯೇ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಶ್ರೀ ಕುಬೇರಾಯ ನಮಃ. ಓಂ ಶ್ರೀ ಕಾಲಭೈರವ ಕಾಳಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಸಾಯಿ ಕೃಷ್ಣ ಚಾನಲ್ ವತಿಯಿಂದ ಎಲ್ಲರಿಗೂ ಮಹಾಲಕ್ಷ್ಮಿ ಪೂಜೆಯ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಯ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಮತ್ತು ವಿಸರ್ಜನೆ ಮಾಡುವುದನ್ನು ಮತ್ತು ಸಂಪೂರ್ಣ ಒಳ್ಳೆಯ ರೆಮಿಡಿಯನ್ನು ಸಹ, ರೆಮಿಡಿ ಅಂತ ಅಂದರೆ ಲಕ್ಷ್ಮಿ ಬರಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು, ನಮಗೆ ನಮ್ಮಲ್ಲಿರುವ ದುಡ್ಡು, ಹಣ, ಆಸ್ತಿ ಎಲ್ಲ ಸಮೃದ್ಧಿ ಆಗಬೇಕು ಅಂದರೆ ಯಾವುದೆಲ್ಲ ರೆಮಿಡಿ ಮಾಡಬೇಕು, ಯಾವುದೆಲ್ಲ ಯಂತ್ರ ತಂತ್ರ ಮಂತ್ರ ಮಾಡೋದ್ರಿಂದ ನಮಗೆ ಆ ಹಣ ಎಲ್ಲ ದುಪ್ಪಟ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಕೊಡ್ತಾ ಹೋಗ್ತೀನಿ. ಯಾವುದೇ ರೀತಿಯ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಮಾಹಿತಿಗಾಗಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋದ ಕೊನೆಯಲ್ಲಿ ನಿಮಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಕಮೆಂಟಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಮೆನ್ಷನ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ದೀಪಾವಳಿ ಹಬ್ಬವು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಹಬ್ಬವಾಗಿದೆ. ಈ ದಿನದಲ್ಲಿ ನಾವು ಲಕ್ಷ್ಮಿ, ನಾರಾಯಣ, ಕುಬೇರ ಹಾಗೂ ಗಣೇಶ ಹಾಗೂ ಸರಸ್ವತಿ ಮಾತಾ ಹಾಗೂ ಕಾಳಿ ಹಾಗೂ ಕಾಲಭೈರವ ದೇವರನ್ನು ಸ್ಮರಿಸೋದ್ರಿಂದ, ಅವರ ಪೂಜೆಯನ್ನು ಮಾಡೋದ್ರಿಂದ ಎಷ್ಟೆಲ್ಲ ಫಲಪ್ರಾಪ್ತಿಯಾಗುತ್ತೆ, ಯಾವ ಟೈಮಲ್ಲಿ ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನಾವು ಲಕ್ಷ್ಮೀ ಪೂಜೆಯನ್ನು ಇವತ್ತಿನ ದಿನ ಅಂದರೆ 20ನೇ ತಾರೀಕು 10ನೇ ತಿಂಗಳು 2025 ಈ ಸೋಮವಾರ ಅಂದರೆ ಪ್ರದೋಷ ಕಾಲದಲ್ಲಿ, ಅಂದರೆ ಏನಕ್ಕೆ ಅಂತ ಅಂದರೆ ಇವತ್ತು ಲಕ್ಷ್ಮೀ ಹಬ್ಬವನ್ನು ಯಾವಾಗಲೂ ಸಂಜೆ ಟೈಮಲ್ಲಿ, ಅದು ಅಮಾವಾಸ್ಯೆ ದಿನದಂದು ಮಾಡೋದ್ರಿಂದ ನಮಗೆ ಲಕ್ಷ್ಮಿ ನಮ್ಮ ಮನೇಲಿ ಸ್ಥಿರವಾಗಿ ನಿಲ್ತಾಳೆ. ಸೊ ಅಮಾವಾಸ್ಯೆಯ ಟೈಮಿಂಗ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಇವತ್ತಿನ ದಿನ 3:44 ನಾಳೆ ಅಂದರೆ 21/10/2025 ಮಂಗಳವಾರ 5:54 PM ಸಂಜೆವರೆಗೂ ಇದೆ ಈ ಮುಹೂರ್ತವು. ಅಮಾವಾಸ್ಯೆ ಮುಹೂರ್ತ ಆಗಿದೆ ಇದು. ಆದರೆ ನಾವು ಲಕ್ಷ್ಮೀ ಪೂಜೆಯನ್ನು ಸಂಜೆಯ ಟೈಮಲ್ಲಿ ಪ್ರದೋಷ ಕಾಲದಲ್ಲಿ ಮಾಡೋದ್ರಿಂದ ಲಕ್ಷ್ಮಿಯು ನಮ್ಮ ಮನೇಲಿ ಸ್ಥಿರವಾಗಿ ನಿಲ್ತಾಳೆ. ಸೊ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಟೈಮಿಂಗ್ಸ್ ಯಾವುದಪ್ಪ ಅಂತ ಅಂದರೆ ಈ ದಿನದಂದು ಸೋಮವಾರ ಸಂಜೆ ಪ್ರದೋಷ ಕಾಲವು 7:31 PM ಇಂದ 8:25 PM ವರೆಗೂ ನಮಗೆ ಒಳ್ಳೆಯ ಗೋಧೂಳಿ ಲಗ್ನ ಅಥವಾ ಪ್ರದೋಷ ಕಾಲ ಅಂತ ಕರೀತಾರೆ. ಈ ಟೈಮಲ್ಲಿ ನಾವು ಪೂಜೆ ಮಾಡಿದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿಯು ಆಹ್ವಾನ ಆಗ್ತಾಳೆ. ಆಹ್ವಾನ ಆಗಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಕೂರ್ತಾಳೆ. ಸೊ ಆದ್ದರಿಂದ ನಾವು ಇವತ್ತು 5:58ಕ್ಕೆ ಪೂಜೆಯನ್ನು ಸ್ಟಾರ್ಟ್ ಮಾಡಿ ರಾತ್ರಿ 8:25 ನಮಗೆ ಅತ್ಯಂತ ಶುಭಕರವಾದ ಸಮಯ ಆಗಿದೆ. ಸೊ ನಾವು ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತಂದರೆ 5:58ಕ್ಕೆ ನಾವು ಪೂಜೆನ ಎಲ್ಲ ಲಕ್ಷ್ಮಿ ಕೂರಿಸೋದು ಅದೆಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅದಕ್ಕೆ ಮಂಗಳಾರತಿ ಪೂಜೆ ಮಾಡೋ ಟೈಮ್ ಬಂದು 7:31 8:25 ಈಸ್ ಅ ಎಂಡಿಂಗ್ ಟೈಮ್. ಓಕೆ, ನೆನ್ಪಿಟ್ಕೊಳ್ಳಿ ಎಲ್ಲರೂ. ಲಕ್ಷ್ಮಿಯನ್ನು ಅಮಾವಾಸ್ಯೆ ದಿನದಂದು ನಾವು ಸಂಜೆ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಈ ಎಲ್ಲ ರೀತಿಯ ಧನ ಸಂಪತ್ತು, ಸಮೃದ್ಧಿ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ಸಹ ನಿಂತಿರ್ತಾಳೆ. ನಾವು ಲಕ್ಷ್ಮೀ ಪೂಜೆನ ಈ ಟೈಮಲ್ಲಿ ಮಾಡೋಕ್ಕಾಗದೇ ಇದ್ದರೆ ಬೇರೆ ಯಾವ ಟೈಮಲ್ಲಿ ಮಾಡ್ಬೋದು ಅಂತ ಅಂದರೆ, ಬಟ್ ಅತ್ಯಂತ ಶ್ರೇಷ್ಠವಾದ ಸಮಯ ಅಂದರೆ ಪ್ರದೋಷ ಕಾಲ. ನಾನು ಮೊದಲೇದಾಗಿ ಹೇಳಿದ್ನಲ್ಲ ಆ ಟೈಮು. ಸೊ ಎರಡನೇ ಟೈಮ್ ಬಂದ್ಬಿಟ್ಟು ನಾನು ವಿಡಿಯೋದ ಎಂಡಲ್ಲಿ ಮೆನ್ಷನ್ ಮಾಡ್ತೀನಿ, ಅದರಲ್ಲಿ ಯಾವುದಾದ್ರೂ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಈಗ ಸದ್ಯಕ್ಕೆ ನಾನು ಒಂದ್ಸರಿ ಹೇಳ್ತೀನಿ, ಯಾರಿಗೆಲ್ಲ ಕೇಳೋಕ್ಕಾಗುತ್ತೆ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲನೇ ಮುಹೂರ್ತ ಬಂದು 7:31 7:31 PM to 9:33 PM. ಎರಡನೇ ಮುಹೂರ್ತ ಬಂದು 11:40 PM to
12:29 PM, 11:40ರಿಂದ 12:29. ಸೊ ನಾಳೆ ಅಂದರೆ ನಾಳೆ ಬೆಳಗ್ಗೆ ಯಾವುದಿದೆ, ಅದು ಬ್ರಾಹ್ಮಿ ಮುಹೂರ್ತ ಇದೆ. ನಾಳೆ ಬೆಳಗ್ಗೆ ಯಾವುದು ಮುಹೂರ್ತದಲ್ಲಿ ಮಾಡ್ಬೋದು ಅಂದರೆ 4:33ರಿಂದ 5:22 AM, 4:57 AM ಟು 6:11 AM ನಮಗೆ ಟೈಮ್ ಇದೆ. ಸೊ ಲಕ್ಷ್ಮೀ ಪೂಜೆನ ಮಾಡೋಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ನಮ್ಮ ದಿನನಿತ್ಯದ ಕಾರ್ಯಗಳು ಅಂದರೆ ನಾವು ಇವತ್ತು ಬೆಳಗ್ಗೆ ಅಭ್ಯಂಗನ ಸ್ನಾನವನ್ನು ಮಾಡಿದ್ದೀವಿ, ಯಾವೆಲ್ಲ ಪೂಜೆ ಸಿದ್ಧತೆಗಳನ್ನು ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನು ಮತ್ತೆ ಪೂಜೆ ಮಾಡೋರು ಯಾವ್ದಾದ್ರು ಮನೆ ಲೇಡೀಸ್ ಯಾರು ಮೇನ್ ಪೂಜೆ ಮಾಡ್ತೀರೋ ಅವರು ಮತ್ತೊಮ್ಮೆ ಸ್ನಾನ ಮಾಡಿಬಿಟ್ಟು ನಿಮ್ಮ ಮನೆಯ ಬಾಗಿಲಿನ ಹೊಸ್ತಿಲನ್ನು ನೀಟಾಗಿ ಒರೆಸಿ ಅದಕ್ಕೆ ಅರಿಶಿಣವನ್ನು ಹಚ್ಚಿ ಕುಂಕುಮ ಅರಿಶಿಣಗಳಿಂದ ಅಲಂಕರಿಸಿ ಮನೆಯ ಹೊರಗಡೆ ಕುಬೇರ ರಂಗೋಲಿಯನ್ನು ಹಾಕಿಬಿಟ್ಟು ಮನೆಗೆ ತಳಿರು ತೋರಣ ಅಂದರೆ ಚೆಂಡು ಹೂವಿನ ಅಲಂಕಾರವನ್ನು ಹಾರವನ್ನು ಹಾಕಿ ಮತ್ತು ಅದಕ್ಕೆ ಮಾವಿನ ಎಲೆ, ಬೇವಿನ ಎಲೆ, ಇದರ ಸೊಪ್ಪುಗಳನ್ನು ಹಾಕಿ ಇದರಿಂದ ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯ ನಕಾರಾತ್ಮಕ ಭಾವನೆಗಳು ಆಗಲಿ ನಕಾರಾತ್ಮಕ ದುಷ್ಟಶಕ್ತಿಗಳಾಗಿ ಮನೆಯೊಳಗೆ ಪ್ರವೇಶ ಮಾಡಲ್ಲ, ಅದನ್ನು ತಡೆಯುತ್ತೆ. ಸೊ ನಮ್ಮ ಮನೆಗೆ ಲಕ್ಷ್ಮಿ ಇದೆ, ದುಡ್ಡಿದೆ, ಅದು ಇದೆ ಅಂತ ಯಾರಾದರೂ ಕೆಟ್ಟದಾಗಿ ನೆಗೆಟಿವ್ ಥಾಟ್ಸ್ ಮಾತಾಡಿದ್ರು ನಮ್ಮ ಬಗ್ಗೆ, ಸೊ ಅದು ಆ ಬಾಗಿಲಿನ ಹೊರಗಡೆನೇ ಹೊರಟೋಗ್ಬಿಡುತ್ತೆ, ನಮ್ಮ ಮನೆ ಒಳಗೆ ಪ್ರವೇಶ ಮಾಡೋದಿಲ್ಲ. ಸೊ ನಿಮ್ಮ ಮನೆಯ ದ್ವಾರದ ಬಾಗಿಲಿಗೆ ನೀವು ಓಂ ಶ್ರೀಂ ಅಂತ ಬರೆದ್ಬಿಟ್ಟು ಆ ಲೆಫ್ಟ್ ಸೈಡ್ ಶುಭಮ್ ಅಂತ, ರೈಟ್ ಸೈಡ್ ಲಾಭಮ್ ಅಂತ ಒಂದು ಗಂಧದಿಂದ ನೀವು ಬರೀರಿ. ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಸ್ವಸ್ತಿಕ್ ಚಿಹ್ನೆ ಬರೆಯೋದ್ರಿಂದ ನಿಮಗೆ ಸ್ವಸ್ತಿಕ್ ಚಿಹ್ನೆ ಹೇಗೆ ಬರೀಬೇಕು ಅನ್ನೋದ್ರಲ್ಲಿ ನಾನು ವೀಡಿಯೋ ಕ್ಲಿಪ್ಪಿಂಗಲ್ಲಿ ನಾನು ಲಾಸ್ಟಲ್ಲಿ ಹಾಕ್ತೀನಿ, ಎಲ್ಲ ಫೋಟೋಸ್ಗಳನ್ನು ನೋಡ್ಕೊಳ್ಳಿ, ಎಂಡ್ವರೆಗೂ ವಿಡಿಯೋ ನೋಡಿ. ಆ ಸ್ವಸ್ತಿಕ್ ಚಿಹ್ನೆ ಬರೆಯೋದ್ರಿಂದ ನಿಮಗೆ ಲಕ್ಷ್ಮಿ ಆ್ಯಂಡ್ ಗಣೇಶ ನಿಮಗೆ ಬ್ಲೆಸ್ ಮಾಡ್ತಾರೆ. ಗಣೇಶ ಜೊತೆಗೆ 2 ಆ ಕಡೆ ಈ ಕಡೆ 2 ಗೆರೆಗಳನ್ನ ಹಾಕಬೇಕಾಗುತ್ತೆ, ಅದು ಸಿದ್ಧಿ ಬುದ್ಧಿ ಅಂತ. ಇದು ಸಂಪೂರ್ಣ ಸ್ವಸ್ತಿಕ್ ಚಿಹ್ನೆಯ ಸಿಂಬಲ್ ಆಗಿದೆ. ಸೊ ನಾನು ಅದನ್ನು ಕ್ಲಿಪ್ಪಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ನೀವು. ಸೊ ಮನೆಯ ಹೊರಗಡೆ ಎಲ್ಲ ಅಲಂಕಾರ ಮಾಡಿದೆ, ಅಲಂಕಾರಕ್ಕೆ ಮಾತ್ರ ನಾವು ಚೆಂಡು ಹೂವನ್ನ ಬಳಸಬೇಕಾಗತ್ತೆ. ಸೊ ರಂಗೋಲಿಯನ್ನು ನಾವು ಅಕ್ಕಿ ಹಿಟ್ಟಿನಿಂದ ಮಾತ್ರ ಹಾಕೋದ್ರಿಂದ ಲಕ್ಷ್ಮೀ ದೇವಿಗೆ ಅದು ತುಂಬಾ ಇಷ್ಟವಾದ ಅಕ್ಕಿ ಹಿಟ್ಟಾಗಿರೋದ್ರಿಂದ ನಾವು ಅದಕ್ಕೆ ಲಕ್ಷ್ಮಿ ಬರಮಾಡ್ಕೊಳ್ಳೋದಕ್ಕೆ ನಾವೊಂದು ಸ್ವಾಗತವನ್ನು ಕೋರಿದ ಹಾಗೆ ಆಗುತ್ತೆ. ಸೊ ಎಲ್ಲರೂ ಮನೆಯ ಹೊರಗಡೆ ಅಕ್ಕಿ ಹಿಟ್ಟಿನಿಂದ ಹಾಕಿ, ಇನ್ ಕೇಸ್ ಇಲ್ಲ ಅಂದರೆ ಓಕೆ ರಂಗೋಲಿಯಿಂದ ಹಾಕಿ. ನಂತರ ನಮ್ಮ ಮನೆ ದೇವರ ಮನೆಯಲ್ಲಿ ನಾವು ಲಕ್ಷ್ಮಿನ ಎಲ್ಲಿ ಕೂರಿಸ್ತೀವಿ ಆ ಪ್ಲೇಸನ್ನು, ದೇವರ ಮನೆ ಆಗಿರ್ಬೋದು ಅಥವಾ ಒಂದು ಪೂಜಾ ಸ್ಥಳ ಎಲ್ಲಿ ಕೂರಿಸ್ಬೇಕಂತ ನೀವು ಹಾಲಲ್ಲಾಗಿ ಕೆಲವೊಬ್ಬರು ಕೂರಿಸ್ತೀರ. ಸೊ ಅಲ್ಲಿ ನೀವು ಸ್ವಚ್ಛವನ್ನು ಮಾಡಿಕೊಂಡು ನಂತರ ಯಾವ ದಿಕ್ಕಿಗೆ ಕೂರಿಸ್ಬೇಕು ಅಂದರೆ ಲಕ್ಷ್ಮಿನ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಭಾಗದಲ್ಲಿ ನೀವು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಆ ಪ್ಲೇಸ್ನ ಸ್ವಚ್ಛವಾಗಿ ಮಾಡಿಕೊಂಡು ಆ ಟೇಬಲ್ಲು ಅಥವಾ ಆ ಪ್ಲೇಸಲ್ಲಿ ನೀವು ಫಸ್ಟು ಏನು ಮಾಡಬೇಕಾಗತ್ತೆ, ಒಂದು ಹಳದಿ ಬಟ್ಟೆ ಅಥವಾ ರೆಡ್ ಕಲರ್ ಬಟ್ಟೆಯನ್ನು ಕೆಳಗಡೆ ಆಸನದ ರೀತಿ ಹಾಸಬೇಕಾಗತ್ತೆ. ಆಸನದ ನಂತರ ನೀವು ಮೊದಲನೇದಾಗಿ ಗಣೇಶನ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಲಕ್ಷ್ಮೀನಾರಾಯಣ ಅವರ ಫೋಟೋ ಇದ್ದರೆ ಅದರಲ್ಲಿ ಲಕ್ಷ್ಮೀ ಶ್ರೀನಿವಾಸ ಜೊತೆಗಿರೋ ಫೋಟೋ ಸಿಕ್ಕರೆ ಪಾಸಿಬಲ್ ಫೋಟೋ ಹಿಡಿ, ಅಂದರೆ ಕಳಸ ಕೂರಕ್ಕಿಂತ ಮುಂಚೆ ಫಸ್ಟ್ ಒಂದು ಫೋಟೋ ಹಿಡಿ. ಇಲ್ಲಾಂದರೆ ಲಕ್ಷ್ಮೀ ಗಣೇಶ ಸರಸ್ವತಿ ಇರುವಂಥ ಒಂದು ಫೋಟೋ ಇರುತ್ತೆ, ಆಬ್ವಿಯಸ್ಲಿ ಎಲ್ಲರ ಮನೇಲಿ ಇರುತ್ತೆ, ಈ ಫೋಟೋನಾದರೂ ನೀವು ಹಿಡಿ. ಜೊತೆಗೆ ಕಾಳಿ ಮಾತಾ, ದುರ್ಗಾ ಮಾತಾ, ಶಿವ ಪಾರ್ವತಿ ಫೋಟೋ ಇದ್ದರೆ ಅದನ್ನು ಕೂಡ ನೀವು ಈ ಕಡೆ ಇಡ್ಬೋದು. ಆ ಫೋಟೋ ಇದ್ದರೆ ಹಿಡಿ, ಇಲ್ಲದೇ ಇರೋರು ಚಿಂತೆ ಮಾಡಬೇಡಿ. ನಿಮ್ಮ ಮನೇಲಿ ಗಣೇಶ ವಿಗ್ರಹ ಜಸ್ಟ್ ದೇವಿನ ನೆನೆಸ್ಕೊಳ್ಳೋದ್ರ ಮೂಲಕ ಕೂಡ ನಾವು ಆಚರಣೆಯನ್ನು ಮಾಡ್ಬೋದು. ಕಳಸದಲ್ಲಿ ಈಗ ಕಳಸ ರೆಡಿಯನ್ನು ಮಾಡಿಕೊಡೋಣ. ಯಾವೆಲ್ಲ ಇಷ್ಟು ದೇವರು ಹೇಳಿದ್ದೀನಲ್ಲ ಅಷ್ಟು ದೇವ್ರದ್ದು ಫೋಟೋಸ್ ಇದ್ದರೆ ಫೋಟೋಸ್ ಇಡಿ ಫಸ್ಟು.
ಫೋಟೋಸ್ ಇಲ್ಲ ಅಂತಂದರೆ ವಿಗ್ರಹ ಮೂರ್ತಿಗಳಿದ್ದರೆ ವಿಗ್ರಹ ಮೂರ್ತಿಗಳನ್ನಾದರೂ ಇಡಿ. ಸೊ ವಿಗ್ರಹಗಳು ಇಲ್ಲ, ಮೂರ್ತಿನೂ ಇಲ್ಲ, ಫೋಟೋನೂ ಇಲ್ಲ ಅಂತ ಅನ್ನೋರು ಗಣೇಶನ ನೀವು ಅರಿಶಿಣದಲ್ಲಿ ಅಥವಾ ಸಗಣಿಯಲ್ಲಿ ಮಾಡಿಬಿಟ್ಟು ಅದಕ್ಕೆ ಗರಿಕೆಯನ್ನು ಸಿಗಿಸೋದ್ರಿಂದ ಕೂಡ ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡೋದು. ಒಂದು ಗಣೇಶ ಪ್ರತಿಷ್ಠಾಪನೆಯಿಂದ ಸಕಲ ದೇವತೆಗಳನ್ನು ನಾವು ಪೂಜಿಸಿದ ಫಲವನ್ನು ಸಿಗುತ್ತೆ. ಸೊ ಇವಾಗ ಮೊದಲನೇದಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡೋದು ಹೇಳಿದ್ದಾಯಿತು. ಈಗ ನೆಕ್ಸ್ಟು ಲಕ್ಷ್ಮಿ ಒಂದು ಕಳಸವನ್ನು ತೆಗೆದುಕೋಬೇಕಾಗತ್ತೆ. ಆ ಕಳಸಕ್ಕೆ ನೀವು ನವಧಾನ್ಯ ಅಥವಾ ಅಕ್ಕಿಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು, ಶುದ್ಧವಾದ ನೀರನ್ನು ಸಹ ಹಾಕಬೇಕಾಗತ್ತೆ. ನಂತರ ಒಂದು ಬೆಳ್ಳಿ ಕಾನು, ಒಂದು ಸ್ವಲ್ಪ ಹಸಿ ಹಾಲು ಹಾಗೂ ಅಡಿಕೆ, ಬೆಲ್ಲ, ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಗೂ ಕುಂಕುಮ, ಅರಿಶಿಣವನ್ನು ಹಾಕಿ 5 ಕಮಲದ ಬೀಜಗಳು, 5 ಗೋಮತಿ ಚಕ್ರಗಳು, 5 ಹಳದಿ ಕವಡೆಗಳು, 5 ಗುಲಗಂಜಿಗಳನ್ನು ಹಾಕಿ ವೀಳ್ಯದೆಲೆ ಅಥವಾ ಮಾವಿನ ಎಲೆಗಳಿಂದ ಅದನ್ನು ಕಳಸದಲ್ಲಿ ಎಲೆಗಳನ್ನು ಸ್ಥಾಪಿಸಿ ಒಂದು ನಾರನ್ನು ತೆಗೆದೇ ಇರುವಂತಹ ತೆಂಗಿನಕಾಯಿಯನ್ನು ನಾವು ಅದರೊಳಗೆ ಕೂರಿಸ್ಬೇಕಾಗತ್ತೆ. ಈಗ ಲಕ್ಷ್ಮೀ ಪ್ರತಿಷ್ಠಾಪನೆ ಆಗಿರ್ತಾರೆ. ಆ ಕಾಯಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಅದಕ್ಕೆ ಅರಿಶಿಣವನ್ನು ಹಚ್ಚಿಬಿಟ್ಟು ಅದ್ರ ಮಧ್ಯೆ ಕುಂಕುಮದ ಬೊಟ್ಟನ್ನು ಇಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಇಡೋರು ಈ ಥರ ಇಡಿ. ಯಾರ ಮನೆಯಲ್ಲಿ ದೇವಿ ಮುಖ ಇರುತ್ತೆ, ಲಕ್ಷ್ಮೀ ಮುಖ, ಅದನ್ನು ಕೂಡ ನೀವು ಹಾಗೆ ಕೂಡ ನೀವು ಇಡ್ಬೋದು. ಆ ಲಕ್ಷ್ಮೀ ಮುಖಕ್ಕೆ ಸಹ ನೀವು ಅಲಂಕಾರವನ್ನು ಮಾಡ್ಬೋದಾಗಿದೆ. ನೀವು ಆ ಕಳಸವನ್ನು ರೆಡಿ ಮಾಡಿದ ನಂತರ ಆ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾಗಿರೋ ಆ ಪೂಜಾ ಸ್ಥಳದಲ್ಲಿ ನೀವು ಕುಬೇರ ರಂಗೋಲಿಯನ್ನು ಹಾಕಬೇಕಾಗತ್ತೆ. ಲಕ್ಷ್ಮೀ ಕುಬೇರ ರಂಗೋಲಿ ಅಂತ ಕರೀತಾರೆ ಅದನ್ನು. ಲಕ್ಷ್ಮೀ ಕುಬೇರ ರಂಗೋಲಿನ ನನ್ನ ಚಿತ್ರಾನ್ನ ನಿಮಗೆ ಗೊತ್ತಿರ್ಬೋದು, ಇಲ್ಲಾಂದರೆ ನಾನು ವೀಡಿಯೋದಲ್ಲಿ ಹೆಣ್ಣಿಂಗ್ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಲಕ್ಷ್ಮೀ ಕುಬೇರ ರಂಗೋಲಿನ ಅಥವಾ ಸ್ವಸ್ತಿಕ್ನನ್ನು ಅಥವಾ ಶ್ರೀ ಅಂತನಾದರೂ ಬರೆದ್ಬಿಟ್ಟು ನೀವು ಅಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ತಾಯಿಗೆ ಕೆಂಪು ಬಟ್ಟೆಯ ಬ್ಲೌಸನ್ನು ನೀವು ಅದಕ್ಕೆ ಧರಿಸ್ಬೇಕಾಗತ್ತೆ. ಒಂದು ಕಂಕಣವನ್ನು, ತಾಯಿಗೆ ಕಂಕಣವನ್ನು ಕತ್ತಿಗೆ ಕಟ್ಬಿಟ್ಟು ತಾಳಿಯನ್ನು, ಅರಿಶಿಣದ ತಾಳಿಯನ್ನು ಹಾಕಿಬಿಟ್ಟು ನೀವು ಅದಕ್ಕೆ ಕುಂಕುಮ, ಅರಿಶಿಣ ಹಾಗೂ ಹೂಗಳಿಂದ ಸಿಂಗರಿಸ್ಬೇಕಾಗತ್ತೆ. ನಾನು ಮೊದಲನೇದಾಗಿ ಹೇಳಿದ್ನಲ್ವ, ಕುಬೇರ ಮೂರ್ತಿ ಇದ್ದರೆ ಕುಬೇರ ಮೂರ್ತಿ, ಗಣೇಶ ಮೂರ್ತಿ ಇದ್ದರೆ ಗಣೇಶ ಮೂರ್ತಿ, ಲಕ್ಷ್ಮೀ ಸರಸ್ವತಿ ಹಾಗೆ ದುರ್ಗಾ ಮಾತಾ, ಶಿವಲಿಂಗ, ಈ ಯಾವುದೇ ರೀತಿಯ ವಿಗ್ರಹಗಳು ಇದ್ರೂ ಅಲ್ಲಿ ಅಕ್ಕಪಕ್ಕ ನೀವು ಇಡಬೇಕಾಗತ್ತೆ. ಲಕ್ಷ್ಮಿಯ ಬಲಭಾಗದಲ್ಲಿ ಗಣೇಶ ಪ್ರತಿಷ್ಠಾಪನೆ ಇರಲೇಬೇಕಾಗುತ್ತೆ. ಈ ಎಲ್ಲ ಪೂಜೆಯನ್ನು ಸಿದ್ಧತೆ ಮಾಡಿಕೊಂಡು ಆ ಪ್ಲೇಸಲ್ಲಿ ನೀವು 2 ಬಾಳೆ ಕಂಬಗಳನ್ನು, ಎಲ್ಲಿ ನೀವು ಪೂಜೆಗೆ ರೆಡಿ ಮಾಡಿರ್ತೀರೋ ಅಲ್ಲಿ ಬಾಳೆ ಕಂಬಗಳನ್ನು ಇಡಬೇಕಾಗತ್ತೆ. ಮತ್ತು ಮನೆಯ ಬಾಗಿಲ ಎಂಟ್ರೆನ್ಸ್ ಕೂಡ ಬಾಳೆ ಕಂಬಗಳನ್ನ ನೀವು ಇಡಬೇಕಾಗತ್ತೆ. ಇಟ್ಟ ನಂತರ ನೀವು ದೇವಿಗೆ ಎಲ್ಲ ರೀತಿಯ ಅಲಂಕಾರವನ್ನು ಮಾಡಿ, ತಾಯಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ, ಸೊ ಮೊಸರನ್ನ ನೈವೇದ್ಯವನ್ನು ಮಾಡೋದನ್ನ ಮರಿಬೇಡಿ. ಹಾಗೂ ಹೆಸರುಬೇಳೆ ಪಾಯಸ, ಇದು ಕೂಡ ತಾಯಿಗೆ ಇಷ್ಟ. ಅಥವಾ ರವೆಯಲ್ಲಿ ಮಾಡೋದು ಅಂದರೆ ಗೋಧಿಯಲ್ಲಿ ಮಾಡಿದಂತಹ ಯಾವುದಾದ್ರೂ ಪಾಯಸ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಮಾಡಿ ನೀವು ತಾಯಿಗೆ ಎಲ್ಲ ನಿಮಗೆ ಕೈಲಾದಷ್ಟು ಅಲಂಕಾರವನ್ನು ಮಾಡಿ ಸೊ ನೈವೇದ್ಯವನ್ನು ಅರ್ಪಿಸಿ. ಸೊ ನೈವೇದ್ಯವನ್ನು ಅರ್ಪಿಸಿದ ನಂತರ ನೀವು ದೇವಿ ಮುಂದೆ ಕೂತ್ಕೊಂಡು ಎಲ್ಲ ದೇವತೆಗಳನ್ನು ಪೂಜೆ ಮಾಡೋ ಟೈಮಲ್ಲಿ ನೆನೆಸ್ಕೊಳ್ಳಿ. ಮೊದಲನೇದಾಗಿ ಓಂ ಗಣೇಶಾಯ ನಮಃ, ಗಣೇಶಗೆ ನಿಮಗೆ ಗೊತ್ತಿರುವಂಥ ಗಣೇಶ ಮಂತ್ರವನ್ನು ಹೇಳಿ ಗಣೇಶವನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತ ಅಂದರೆ ಎಲ್ಲ ವಿಘ್ನಗಳಿಂದ ನಿಮಗೆ ಗಣೇಶ ಕಾಪಾಡ್ತಾನೆ. ಸೊ ನೆಕ್ಸ್ಟು ಬಂದು ಲಕ್ಷ್ಮೀ ನಮಃ. ಲಕ್ಷ್ಮೀ ನಮಃ ಅಂದರೆ ಲಕ್ಷ್ಮಿ ಮುಂದೆ ನಿಮಗೆ ನಿಮ್ಮ ಮನೆಯಲ್ಲಿರುವ ಒಡವೆ ಹಾಗೂ ದುಡ್ಡನ್ನು ನಿಮಗೆ ಇಷ್ಟ ಆದರೆ ತಟ್ಟೆಯಲ್ಲಿ ಜೋಡಿಸಿ ತಾಯಿ ಮುಂದೆ ಅರ್ಪಿಸಿ ಇಡಿ. ಅದ್ರ ಜೊತೆಗೆ ಒಂದು ತಾಯಿಗೆ ಹಣ್ಣು ಹಂಪಲುಗಳಲ್ಲಿ ಒಂದು ತೆಂಗಿನಕಾಯಿ, ಪೂರ್ಣ ಫಲದ ತೆಂಗಿನಕಾಯಿಯನ್ನು ಅರ್ಪಿಸೋದು ಕೂಡ ಒಂದು ನಮಗೆ ಒಳ್ಳೆಯ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಸೊ ಸರಸ್ವತಿ ಮಾತೆಗೆ ಏನು ಮಾಡಬೇಕು ಅಂತ ಅಂದರೆ, ಸರಸ್ವತಿ ನಮಗೆ ವಿದ್ಯೆಯನ್ನು ಕೊಡ್ತಾರೆ. ಗಣೇಶ ಮತ್ತು ಸರಸ್ವತಿ ಇಬ್ಬರೂ ಸೇರಿಸ್ಕೊಂಡು ನಮಗೆ ವಿದ್ಯೆಯನ್ನು ಮತ್ತು ಒಳ್ಳೆಯ ಜ್ಞಾನ ಸಂಪತ್ತನ್ನು ನೀಡ್ತಾರೆ.
ಸೊ ಸರಸ್ವತಿ ಪೂಜೆ ಯಾಕೆ ಮಾಡಬೇಕು ಅಂತ ಅಂದರೆ ನಮ್ಮ ವ್ಯವಹಾರದಲ್ಲಿನ ಇಷ್ಟು ನಮ್ಮ ಲೆಕ್ಕ ಬುಕ್ಗಳ ಪತ್ರಗಳು ಇರುತ್ತಲ್ಲ, ಬುಕ್ಸ್ ಇರುತ್ತಲ್ವ, ಆ ಬುಕ್ಸನ್ನು ನೀವು ಸರಸ್ವತಿ ಮಾತೆ ಮುಂದೆ ಇಡಿ. ಮತ್ತು ಹೊಸ ಎಕ್ಸಸೈಸು ಒಂದು ಪೆನ್ನನ್ನು ತೆಗೆದುಕೊಂಡು ತಂದು ಇಟ್ಟು, ಏನಕ್ಕಂದರೆ ಹೊಸ ಲೆಕ್ಕ ಈ ವರ್ಷದಿಂದ ಈ ಕ್ಷಣದಿಂದ ನೀವು ಹೊಸ ಲೆಕ್ಕವನ್ನು ಬರಿತಾ ಹೋಗ್ತೀರಾ. ನಿಮ್ಮ ಮನೇಲಿ ಎಷ್ಟು ಖರ್ಚಾಗ್ತಿದೆ ಏನು ಅನ್ನೋದು ಲೆಕ್ಕ ಬುಕ್ಕನ್ನು ಬರೆಯೋದನ್ನು ರೂಢಿ ಮಾಡ್ಕೊಳೋದ್ರಿಂದ ನಿಮಗೆ ಅದು ನಿಮ್ಗೆ ಧನ ಸಮೃದ್ಧಿಯನ್ನು ತಂದುಕೊಡ್ತಾರೆ. ಎಲ್ಲ ಅಂಗಡಿಗಳಲ್ಲಿ ಇವತ್ತು ಎಲ್ಲ ಅಕೌಂಟ್ನ ಕ್ಲೋಸ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಹೊಸ ಲೆಕ್ಕ ಪುಸ್ತಕಗಳನ್ನು ಹಳೆಯದನ್ನು ಪೂಜೆ ಮಾಡ್ತಾರೆ ಮತ್ತು ಹೊಸದನ್ನು ಪೂಜೆ ಮಾಡಿ ಅದರಿಂದ ಅವರು ಆರಂಭವನ್ನು ಮಾಡ್ತಾರೆ. ಮಾರ್ವಾಡಿಸ್ ಎಲ್ಲ ಮಾಡೋದೆಲ್ಲ ಹೀಗೇನೆ. ಮತ್ತು ಅಥವಾ ನಿಮ್ಮದು ಅಕೌಂಟ್ ಮೇಂಟೆನೆನ್ಸ್ ಎಲ್ಲ ನಿಮ್ದು ಇವಾಗ ಬುಕ್ಕಲ್ಲಿಲ್ಲ, ನಾನು ಲ್ಯಾಪ್ಟಾಪಲ್ಲಿ ಅಲ್ಲಿ ಕಂಪ್ಯೂಟ್ರಲ್ಲಿ ಮೇಂಟೈನ್ ಮಾಡ್ತೀನಿ ಅಂದರೆ, ಸೊ ಅದೇ ಪ್ಲೇಸಲ್ಲಿ ಅವುಗಳನ್ನೆಲ್ಲ ಪೂಜೆ ಮಾಡಿ ಸರಸ್ವತಿ ಹಾಗೂ ಗಣೇಶ ಹೆಸರಲ್ಲಿ. ಇದರಿಂದ ಕೂಡ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ. ಸೊ ನ್ಯೂ ಫೋಲ್ಡರ್ ಅಂತ ಒಂದು ಓಪನ್ ಮಾಡಿಬಿಡಿ, ಇದಕ್ಕೆ ಹೊಸ ದೀಪಾವಳಿ ಅಂತ ಹೊಸ ಹೆಸರು ಕೊಟ್ಬಿಡಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಕಾಳಿ ಮಾತಾ ಹಾಗೂ ಕಾಲಭೈರವ. ಕಾಳಿ ಮಾತಾ ಕಾಲಭೈರವರು ಸಹ ನಮಗೆ ಧನ ಪ್ರಾಪ್ತಿಯನ್ನು ಕೊಡ್ತಾರೆ. ಯಾವ ರೀತಿ ನಮ್ಮಲ್ಲಿರೋ ದುಷ್ಟ ಗುಣಗಳನ್ನು, ದುಷ್ಟ ಶಕ್ತಿಗಳನ್ನು ಹಾಗೂ ನಮಗೆ ತೊಂದರೆ ಮಾಡ್ತಿರುವಂತಹ ದುಷ್ಟ ಜನಗಳನ್ನು, ದುಷ್ಟ ಆಲೋಚಕರನ್ನು ಮತ್ತು ಯಾವುದೇ ರೀತಿಯ ಮಾಟ ಮಂತ್ರ ಏನೇ ತೊಂದರೆಗಳಿಂದನೂ ಇದರಿಂದ ನಮಗೆ ವಿಮುಕ್ತಿ ಆಗುತ್ತೆ. ಅಮಾವಾಸ್ಯೆ ದಿನ ನಾವು ದುರ್ಗಾ ಮಾತೆಯನ್ನು, ಕಾಲಭೈರವನ್ನು, ಕಾಳಿ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಸಹ ನಮಗೆ ಹೈ ಪವರ್ ಎನರ್ಜಿ ಬರುತ್ತೆ. ಸೊ ನಿಮಗೆ ಪದೇ ಪದೇ ಪೂಜೆ ಮಾಡೋಕ್ಕಾಗಲ್ಲ ಅಂತಲೇ ಲಕ್ಷ್ಮೀ ಪೂಜೆ ಟೈಮಲ್ಲಿ ನೀವು ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನಿಮಗೆ ದೇವಿ ಬ್ಲೆಸ್ಸಿಂಗ್ಸು ಜೊತೆಗೆ ಲಕ್ಷ್ಮಿ, ಧನ, ಆರೋಗ್ಯ, ಸಮೃದ್ಧಿ, ಸಂಪತ್ತು ಎಲ್ಲವೂ ಪ್ರಾಪ್ತ ಆಗುತ್ತೆ. ಯಾವಾಗಲೂ ಸತಿಪತಿಗಳನ್ನು ಜೊತೆಯಾಗಿ ಪೂಜೆ ಮಾಡೋದ್ರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ. ಓನ್ಲಿ ಲಕ್ಷ್ಮಿನ, ಓನ್ಲಿ ಕಾಳಿ ಮಾತೆಯನ್ನು, ಓನ್ಲಿ ಸರಸ್ವತಿ ಮಾತೆಯನ್ನು ಈ ರೀತಿ ಪೂಜೆ ಮಾಡೋದ್ರಿಂದ ಫಲಸಿದ್ಧಿ ಕಡಿಮೆ. ಸೊ ರೆಮಿಡಿ ಹೇಳ್ತೀನಿ ಇವಾಗ. ಈ ರೀತಿ ಎಲ್ಲ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗೆ ಧನ ಪ್ರಾಪ್ತಿ ಸಿಗುತ್ತೆ. ಸೊ ಮೊದಲನೇದಾಗಿ ಒಂದು ಗ್ಲಾಸ್ ಬೌಲಲ್ಲಿ 2 ಗ್ಲಾಸ್ ಬೌಲ್ ತೊಗೊಳ್ಳಿ. 1 ಗ್ಲಾಸ್ ಬೌಲಲ್ಲಿ ನೀವು ಹಳದಿ ಸಾಸಿವೆಯನ್ನು ಹಾಕಿಬಿಟ್ಟು ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ 5 ಲವಂಗಗಳನ್ನು ಹಾಕಿಬಿಟ್ಟು ಅದರಲ್ಲಿ 5 ಏಲಕ್ಕಿಗಳನ್ನು ಹಾಕಿಬಿಟ್ಟು ಗ್ಲಾಸ್ ಬೌಲ್ನ ನೀವು ದೇವಿ ಮುಂದೆ ಇಟ್ಬಿಟ್ಟು ಅದರಲ್ಲಿ 2 ರೂಪಾಯಿ ಕಾಯಿನನ್ನು ಹಾಕಿಬಿಟ್ಟು ದೇವಿ ಇದರಿಂದ ನಮಗೆ ಧನ, ಸಮೃದ್ಧಿ, ಸಂಪತ್ತು ಎಲ್ಲ ದೊರೆಯಲಿ ಅಂತ ನೀವು ಬೇಡ್ಕೋಬೇಕಾಗುತ್ತೆ. ಇನ್ನೊಂದು ಬೌಲಲ್ಲಿ ನೀವು ಗ್ಲಾಸ್ ಬೌಲೇ ತೊಗೋಬೇಕಾಗುತ್ತೆ. ಅದರಲ್ಲಿ ನೀವು ದಪ್ಪ ಉಪ್ಪು ಅಂದರೆ ದಪ್ಪ ಉಪ್ಪನ್ನು ನೀವು ಹಾಕಿಬಿಟ್ಟು, ಅಥವಾ ಕೆಂಪು ಪಿಂಕ್ ಸಾಲ್ಟ್ ಅಂತ ಕರೀತಾರೆ, ಸೊ ಅದನ್ನು ಅದನ್ನಾದರೂ ನೀವು ಹಾಕಿಬಿಟ್ಟು ಅದಕ್ಕೆ 5 ರೂಪಾಯಿ ಕಾಯಿನನ್ನು ಹಾಕಿ, ಒಂದೇ ಒಂದು 5 ರೂಪಾಯಿ ಕಾಯಿನನ್ನು ಹಾಕಿ ಅದರಲ್ಲಿ 5 ಲವಂಗಗಳನ್ನು ಸಿಗಿಸ್ಬಿಟ್ಟು ನೀವು ಬೇಡ್ಕೋಬೇಕಾಗತ್ತೆ. ನಮಗೆ ಇರುವ ಎಲ್ಲ ಸಾಲವನ್ನು ತೀರಿಸುವ ಶಕ್ತಿಯನ್ನು ನೀಡು, ನಮಗೆ ಬರಬೇಕಾಗಿರೋ ಎಲ್ಲ ಅಮೌಂಟು ಎಲ್ಲೆಲ್ಲಿ ಸ್ಟಕ್ ಆಗಿದೆ ದಯವಿಟ್ಟು ನಮ್ಮ ಮನೆಗೆ ಪ್ರಾಪ್ತಿಯಾಗಲಿ, ತರಿಸ್ಕೊಡು ಅಂತ ನೀವು ಬೇಡ್ಕೋಬೇಕಾಗತ್ತೆ. ಸೊ ಹೇಳಿಬಿಟ್ಟು ಎರಡೂ ನೀವು ಆ ಕಡೆ ಒಂದು ಈ ಕಡೆ ಒಂದು ಹಿಡಿ. ಸೊ ಇನ್ನೊಂದು ಏನಪ್ಪ ದೊಡ್ಡ ರೆಮಿಡಿ ಅಂತ ಅಂದರೆ, ಯಾರೆಲ್ಲ ನನ್ನ ಹತ್ರ ಕ್ರಿಸ್ಟಲ್ಸ್ಗಳನ್ನ ತಗೊಂಡಿದ್ದೀರಾ ಅವರೆಲ್ಲ ಆ ಸೆಲೋನೇಟ್ ಪ್ಲೇಟ್ ಮೇಲೆ ನೀವು ಕ್ರಿಸ್ಟಲ್ಸ್ನ ಇಟ್ಬಿಟ್ಟು ಎನರ್ಜಿ ಮಾಡಿ ದೇವಿ ಮುಂದೆ ಇಡಿ. ಅದು ಆಟೋಮೆಟಿಕ್ಲಿ ದೇವಿ ಬ್ಲೆಸ್ಸಿಂಗ್ಸು ಸಿಗುತ್ತೆ, ನಿಮಗೆ ಎನರ್ಜಿ ಕೂಡ ಆಗುತ್ತೆ. ಅದನ್ನು ವಾಶ್ ಮಾಡಿಬಿಟ್ಟು ಇಡಿ. ಸೊ ಇನ್ನೂ ಒಂದೇನಪ್ಪ ಅಂತ ಅಂದರೆ, ನಿಮ್ಮ 5 ವಿಶ್ಗಳನ್ನು ಒಂದು ಬಿಳಿ ಹಾಳೆಯಲ್ಲಿ ಬರೆದ್ಬಿಟ್ಟು ಮನೆಯ ಬಗ್ಗೆ ಏನಾದರೂ ಬರೀರಿ, ಅಥವಾ ನಿಮ್ಮ ಹೆಲ್ತ್, ವೆಲ್ತ್, ವಾಟ್ ಎವರ್ ನಿಮ್ದು ಏನು ವಿಶಸ್ ಇದೆ ಆ ವಿಶಸ್ನ ಬರೆದ್ಬಿಟ್ಟು ಯಾರಿಗೆಲ್ಲ ನಾನು ಸೆಲೋನೇಟ್ ಪ್ಲೇಟ್ ಕೊಟ್ಟಿದ್ದೀನಿ, ಸೆಲೋನೇಟ್ ತಂಬಲ್ ಕೊಟ್ಟಿದ್ದೀನಿ, ಕ್ರಿಸ್ಟಲ್ಸ್ ಕೊಟ್ಟಿದ್ದೀನಿ, ಮೊದಲನೇದಾಗಿ ವಿಶಸ್ನ ಬರೀರಿ. ಅದನ್ನು ಕ್ರಿಸ್ಟಲ್ಸ್ಗಳು ಮಾತ್ರ ಇದ್ದರೆ ನೀವು ಆ ಕ್ರಿಸ್ಟಲ್ಸ್ಗಳನ್ನ ಆ ವಿಶಸ್ ಮೇಲೆ ಇಡಿ. ಸೊ ಅದು ಎನರ್ಜಿ ಆಗುತ್ತೆ. ನೀವು ನಾಳೆ ಬೇಕಾದ್ರೆ ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಬೋದು. ಸೆಲೋನೇಟ್ ಪ್ಲೇಟ್ ಯಾರ ಹತ್ರ ಇದೆ, ಶ್ರೀಚಕ್ರ ಎಂಥದ ಸೆಲೋನೇಟ್ ಪ್ಲೇಟ್ ಯಾರ ಹತ್ರ ಇದೆ ಅವರೆಲ್ಲ ಏನು ಮಾಡಿ ಅಂತ ಅಂದರೆ, ಸೆಲೋನೇಟ್ ಪ್ಲೇಟ್ನ ಪೂಜೆ ಮಾಡಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಪೂಜೆ ಮಾಡಿ, ಅದಕ್ಕೆ ಏನು ಮಾಡಬೇಕು, ನೀವು ಬರೆದಿರೋವಂಥ ವಿಷ್ನ ನೀವು ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ನಿಮ್ಮ ಕ್ರಿಸ್ಟಲ್ಸ್ಗಳನ್ನ ಇಡಿ. ಮತ್ತೆ ಇಲ್ಲ ಅಂತ ಅಂದರೆ ಹಾಗೆಯೇ ಆ ಪೇಪರ್ ಕೂಡ ನೀವು ಇಡ್ಬೋದು. ಒಂದು ಪೇಪರ್ ಇಟ್ಟು ಅದ್ರ ಮೇಲೆ ಒಂದು ಹೂವು ಇಟ್ಬಿಟ್ರೆ ಆಟೋಮೆಟಿಕ್ಲಿ ಅದು ಕೂಡ ಎನರ್ಜಿ ಆಗುತ್ತೆ. ನಿಮ್ಮ ವಿಶ್ವ ಆ ದೇವಿ ಅಸ್ತು ಅಂತ ಮಾಡ್ತಾಳೆ. ಇನ್ನೂ ಒಂದು ರೆಮಿಡಿ ಏನಪ್ಪ ಅಂತ ಅಂದರೆ, ಒಂದು ಬಿಳಿ ಕಾಗದ ಅಥವಾ ಯೆಲ್ಲೋ ಪೇಪರ್ನ ತಗೊಳ್ಳಿ,
ನಿಮಗೆ ಆ ಯೆಲ್ಲೋ ಪೇಪರಲ್ಲಿ ನಿಮಗೆ ಯಾವ ಕಲರ್ ಪೆನ್ನಲ್ಲಿ ಬರೀಬೇಕು, ರೆಡ್ಡು ಅಥವಾ ಗ್ರೀನು, ಯಾವುದು ಪೆನ್ ಸಿಕ್ಕಿಲ್ಲ ಅಂದರೆ ಬ್ಲೂ ಪೆನ್ನಲ್ಲಿ ನಿಮಗೆ ಎಷ್ಟು ವಿಶ್, ನಿಮ್ದು ಏನೇನು ವಿಶ್ ಇದೆ ಅದೆಲ್ಲನೂ ನೀವು ಒಂದು ಮನಿ ರಿಲೇಟೆಡ್ ಮಾಡಿ, ಇನ್ನೊಂದು ನಿಮಗೆಲ್ಲ ವಿಶಸ್ ಅಂತ ಮಾಡಿ. ಇಲ್ಲ ಅಂತ ಅಂದರೆ ಎರಡೂ ಮಿಕ್ಸ್ ಮಾಡಿ ಅಟ್ಲೀಸ್ಟ್ 9 ಇಲ್ಲ 11 ವಿಶ್ ಮಿನಿಮಮ್ ಎಷ್ಟಾದರೂ ಬರೀರಿ. ಇಲ್ಲ 5, 9, 11 ಇಷ್ಟು ಕೊಟ್ಟಿದ್ದೀನಿ ಆಪ್ಷನ್ಸ್. ನಿಮ್ಗೆ ಎಷ್ಟು ವಿಷ್ ಇದೆ ಇಷ್ಟು ವಿಷಯನ್ನು ನೀವು ಬರ್ಕೋಬೋದು. ಬರ್ಕೊಂಡು ಅದನ್ನು ಒಂದ್ಸರಿ ಓದ್ಬಿಟ್ಟು ಫೋಲ್ಡಿಂಗ್ ಮಾಡಬೇಡಿ, ಹಾಗೆ ಲಕ್ಷ್ಮಿ ಮುಂದೆ ಇಟ್ಟು ನಿಮ್ಮ ವಿಶ್ ಕಂಪ್ಲೀಟ್ ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಸೊ ಮತ್ತೊಂದು ರೆಮಿಡಿ ಏನಪ್ಪ ಅಂತ ಅಂದರೆ, ಲಕ್ಷ್ಮೀ ಕುಬೇರ ಯಂತ್ರ. ಒಂದು ಯೆಲ್ಲೋ ಕಲರ್ ಅಥವಾ ಬಿಳಿ ಪೇಪರಲ್ಲಿ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ ಲಕ್ಷ್ಮೀ ಕುಬೇರ ಯಂತ್ರನ. ಆ ಕುಬೇರ ಯಂತ್ರನ ನೀವು ಆ್ಯಸ್ ಇಟ್ ಈಸ್ ಹಾಗೆ ಬಾಕ್ಸಲ್ಲಿ ಬರಿಬೇಕಾಗತ್ತೆ. ಬಾಕ್ಸಲ್ಲಿ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕಂದ್ರೆ, ರೆಡ್ ಕಲರ್ ಪೆನ್ನಲ್ಲಿ ಬಾರ್ಡರ್ಗಳನ್ನ ಹಾಕ್ಕೊಳ್ಳಿ ಬಾಕ್ಸು, ಗ್ರೀನ್ ಕಲರ್ ಪೆನ್ನಲ್ಲಿ ಆ ನಂಬರ್ಗಳನ್ನು ಬರೀರಿ. ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೆದು ಅದು ಲಕ್ಷ್ಮೀ ಕುಬೇರ ಯಂತ್ರನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ರೆಡಿ ಮಾಡ್ಕೊಂಡು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನೀವು ತಾಯಿ ಲಕ್ಷ್ಮೀ ಮಹಾದೇವಿ ಲಕ್ಷ್ಮೀ ಕುಬೇರ ಸಮೇತ ನನ್ನ ಲೈಫಲ್ಲಿ ಧನ ಸಮೃದ್ಧಿ ಸಂಪತ್ತು ಎಲ್ಲವನ್ನು ತಂದು ಸ್ಥಿರವಾಗಿ ನೆಲೆಸೋ ಹಾಗೆ ಮಾಡು ಅಂತ ಕೇಳ್ಕೊಬೇಕಾಗತ್ತೆ. ಕುಬೇರ ಏನು ಮಾಡ್ತಾರೆ ಅಂತ ಅಂದರೆ, ಕುಬೇರ ದೇವರು ಬಂದುಬಿಟ್ಟು ಅವರು ನಮಗೆ ಧನ ಸಮೃದ್ಧಿ ಅಭಿವೃದ್ಧಿ ಆಗಲು ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಲಕ್ಷ್ಮೀ ದುಡ್ಡನ್ನು ಕೊಡ್ತಾರೆ, ಇವರು ಅಭಿವೃದ್ಧಿ ಆಗಲು ನಮಗೆ ಮತ್ತು ಅದನ್ನು ಪ್ರೊಟೆಕ್ಷನ್ ಮಾಡಲು ಕುಬೇರ ಅವರು ಬೇಕಾಗುತ್ತೆ. ಸೊ ನಂತರ ಏನು ಮಾಡಬೇಕು ನೀವು ಅಂತ ಅಂದರೆ, ಎಲ್ಲ ಹಬ್ಬವನ್ನು ಆದಮೇಲೆ ಅದೆಲ್ಲ ನಿಮಗೆ ಬೇಕು ಅಂದರೆ ವ್ಯಾಲೆಟಲ್ಲಿ ಇಟ್ಕೋಬೋದು, ನಿಮ್ಮ ಪರ್ಸಲ್ಲಿ ಅಥವಾ ವ್ಯಾಲೆಟಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಇಡ್ಬೋದು, ಅಥವಾ ನಿಮ್ಮ ಗೋಡ್ರೇಜಲ್ಲಿ ನೀವು ದುಡ್ಡು ಇಡುವಂಥ ಪ್ಲೇಸಲ್ಲಿ ನೀವು ಈ ಎಲ್ಲ ಮಾಡಿರುವಂಥ ರೆಮಿಡಿಗಳನ್ನು ನೀವು ಇಟ್ಕೋಬೋದಾಗುತ್ತೆ. ಕ್ರಿಸ್ಟಲ್ಸ್ನ ನೀವು ನಂತರ ನೆಕ್ಸ್ಟ್ ಡೇಯಿಂದ ನೀವು ಯೂಸ್ ಮಾಡಬೇಕಾಗತ್ತೆ. ಇದು ಬಂದು ರೆಮಿಡೀಸ್ ಬಂದು ನೀವು ಇವತ್ತು ಲಕ್ಷ್ಮೀ ಪೂಜೆ ಮಾಡೋರಾಗಿರ್ಬೋದು, ಅಥವಾ ನಾಳೆ ಲಕ್ಷ್ಮೀ ಪೂಜೆ ಮಾಡೋರಾಗಿರ್ಬೋದು, ಅಥವಾ ನಾಡಿದ್ದು ಮಾಡೋರಾಗಿರ್ಬೋದು, ಎಲ್ಲರಿಗೂ ಇದು ರೆಮಿಡಿ ಅಪ್ಲಿಕೇಬಲ್ ಆಗುತ್ತೆ. ಇದು ಕುಬೇರ ಲಕ್ಷ್ಮಿ ಯಂತ್ರ. ಈ ಯಂತ್ರವನ್ನು ನೀವು ಬರ್ಕೊಂಡಿರ್ತೀರಲ್ವ, ಇದನ್ನು ನೀವು ಚಿಕ್ಕದಾಗಿ ಬರ್ಕೊಳ್ಳಿ ಬೆಸ್ಟು. ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಧನ ಸಮೃದ್ಧಿ ಸಂಪತ್ತು ಆಗುತ್ತೆ. ಸ್ವಸ್ತಿಕ್ನ ಹೇಗೆ ಬರಿಬೇಕು ಅನ್ನೋದನ್ನ ಕೂಡ ನಾನು ಇವಾಗ ಹಾಕಿದ್ದೀನಿ ನೋಡಿ. ಇದನ್ನು ಮನೆ ಎಂಟ್ರೆನ್ಸ್ಗೆ ನೀವು ಈ ರೀತಿ ಸ್ವಸ್ತಿಕ್ನ ಬರಿಬೇಕಾಗುತ್ತೆ. ಆ ಕಳಿಸೋದಕ್ಕೂ ಸಹ ನೀವು ಸ್ವಸ್ತಿಕ್ನ ಬರಿಬೋದು, ತೆಂಗಿನಕಾಯಿ ಮೇಲಾದರೂ ಬರಿಬೋದು, ಅಥವಾ ರಂಗೋಲಿ ಹಾಕ್ತಿರಲ್ಲ ಆ ಪ್ಲೇಸಲ್ಲಿ ಅಲ್ಲಾದರೂ ನೀವು ಮತ್ತೆ ಇದನ್ನು ಬರಿಬೋದಾಗಿದೆ. ಇದನ್ನು ಬರೆಯೋ ವಿಧಾನನ ನಾನು ಮತ್ತೊಂದು ಟೈಮ್ ನಿಮಗೆ ವಿಡಿಯೋದಲ್ಲಿ ಮಾಡಾಕ್ತೀನಿ. ಸದ್ಯಕ್ಕೆ ಇವಾಗ ಈ ರೀತಿ ಸ್ವಸ್ತಿಕ್ನ ಕಂಪ್ಲೀಟಾಗಿ ಇದೇ ರೀತಿ 2 ಕಡೆ ಆ ಕಡೆ ಈ ಕಡೆ ಗೆರೆ ಹಾಕಿ ಬರಿಬೇಕಾಗುತ್ತೆ. ಕುಬೇರ ರಂಗೋಲಿನೂ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಸಹ ನೋಡಿ ಲಾಸ್ಟಲ್ಲಿ. ಸೊ ಅದು ಕೂಡ ನೀವು ಹಾಕಬೇಕಾಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದನ್ನು ಕಳಸ ವಿಸರ್ಜನೆಯನ್ನು ನೀವು ಎಲ್ಲ ಹಬ್ಬ ಆದ ಮಂಗಳವಾರ ದಿನ ಮಾಡಬೇಡಿ. ಬುಧವಾರ ದಿನ ನೀವು ಕಳಸ ವಿಸರ್ಜನೆ ಮಾಡಬೇಕಾಗುತ್ತೆ. ಸ್ನಾನ ಮಾಡಿ ಪೂಜೆ ಎಲ್ಲ ರಿಮೂವ್ ಮಾಡಿಬಿಟ್ಟು ನೀವು ಆ ಕಳಸವನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿರುವ ಗಿಡ ಮರಗಳಿಗೆ ಅಥವಾ ನಿಮ್ಮ ಮನೆ ಹತ್ರ ಇರುವ ಗಿಡ ಮರಗಳಿಗೆ ಅಥವಾ ಭೂಮಿ ತಾಯಿಗೆ ಇದನ್ನು ನೀರನ್ನು ಅರ್ಪಿಸಬೇಕಾಗುತ್ತೆ. ದಯವಿಟ್ಟು ಇದನ್ನ ನೀರನ್ನು ಯಾರೂ ತುಳಿಬೇಡಿ. ನಿಮ್ಮ ನೀರು ಚೆಲ್ಲೋದಕ್ಕಿಂತ ಮುಂಚೆ ನಿಮ್ಮ ಮನೆಗೆ ಎಲ್ಲ ಕಡೆ ಅದನ್ನು ದೇವಿ ಕಳಸದಲ್ಲಿರೋ ನೀರನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ, ನಿಮ್ಮ ತಲೆ ಮೇಲೂ ನಿಮ್ಮ ಮನೆಯ ಸದಸ್ಯರ ತಲೆ ಮೇಲೂ ಕೂಡ ಪ್ರೋಕ್ಷಣೆ ಮಾಡಿ. ಆ್ಯಂಡ್ ಇಫ್ ಪಾಸಿಬಲ್ ಆದರೆ ಒಂದು ನೀರ್ತೀರ್ಥ ಥರ ಸ್ವಲ್ಪ ಸ್ವಲ್ಪ ನೀವು ಸ್ವೀಕರಿಸಿ. ಅದರಲ್ಲಿ ನಿಮ್ಮಲ್ಲಿರೋದು ಎಲ್ಲ ಮನಿ ಬಗ್ಗೆ ಇರೋ ಬ್ಲಾಕೇಜಸ್ ರಿಮೂವ್ ಆಗುತ್ತೆ. ಸೊ ಲಕ್ಷ್ಮಿ ನಿಮಗೆ ದೇಹದೊಳಗೂ ಹೊರಗೂ ನಿಮಗೆ ಪ್ರೊಟೆಕ್ಷನ್ ಮತ್ತು ಪಾಸಿಟಿವ್ ಥಾಟ್ಸ್ಗಳನ್ನ ಮತ್ತು ಪಾಸಿಟಿವ್ ದಾರಿಗಳನ್ನ ನಿಮಗೆ ತಂದುಕೊಡ್ತಾ ಹೋಗ್ತಾರೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ, ಯಾರೆಲ್ಲ ಅಗತ್ಯ ಇದೆ. ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಕ್ಲೋಸ್ಗೆ ಅವ್ರಿಗೂ ಒಳ್ಳೇದು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಸೊ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಧನ್ಯವಾದಗಳು. ಹ್ಯಾಪಿ ದೀಪಾವಳಿ ಟು